ಕುಮಾರಸ್ವಾಮಿ ಅವರು ಯಾವಾಗ್ಲೂ ಒಂದು ಮಾತು ಹೇಳೋರು, ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಹಚ್ಚೋ ಕೆಲಸನ ಬಿಜೆಪಿ ಮಾಡ್ತಿದೆ ಅಂತ. ಇವತ್ತು ಅದೇ ಕುಮಾರಸ್ವಾಮಿ ಅವರು ನಿಂತಿರೋ ದಿಕ್ಕೆ ಬೇರೆ ಇದೆ. ಯಾಕಂದ್ರೆ ಇವತ್ತು ಹ್ಮ್ ನಾವು ನಮ್ಮ ಐಡಿಯಾಲಜಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹ್ಮ್ ಹೊರಬರ್ಬೇಕಾಗುತ್ತೆ. ಕರೆಕ್ಟ್ ಈಗ ಕುಮಾರಸ್ವಾಮಿ ಅವ್ರನ್ನ ನಾನು ಟೀಕೆ ಮಾಡೋದಷ್ಟು ನಾನು ದೊಡ್ಡವನಲ್ಲ. ಹಾಗಾಗಿ ಕರೆಕ್ಟ್. ಹ್ಮ್ ಅವರು ಲೀಡರ್ಶಿಪ್ ಮೊದ್ಲಿಂದನೂ ಮಾಡ್ತಾ ಬಂದಿದ್ದಾರೆ. ಹ್ಮ್ ಹ್ಮ್ 2 ಬಾರಿ ಮುಖ್ಯಮಂತ್ರಿ ಆಗಿ ಹ್ಮ್ ಒಂದು ಸೆಕ್ಯುಲರ್ ಅಂತ ಒಂದು ಇಮೇಜ್ ಅನ್ನ ಅವ್ರ ತಂದೆಯವರು ಒಂದು ಪ್ರಧಾನಮಂತ್ರಿಗಳಾದವರು ಅವರೇ ಇಟ್ಟಿದ್ದನ್ನ ಹೆಸರನ್ನ ಹ್ಮ್ ಇವತ್ತು ಬಿಜೆಪಿ ಅವ್ರನ್ನ ಬೈದು ಹ್ಮ್ ಅವ್ರನ್ನ ಯಾವ ರೀತಿ ಟೀಕೆ ಮಾಡ್ಬೇಕು ಎಲ್ಲ ಮಾಡಿ ಹ್ಮ್ ಇವತ್ತು ಅವ್ರ ಜೊತೆಲೆ ಹೋಗಿದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸೈದ್ಧಾಂತಿಕವಾಗಿ ಸಿದ್ಧಾಂತಗಳನ್ನೆಲ್ಲ ಮರೆತು ಇವತ್ತು ರಾಜಕೀಯ ಒಂದು ಅಳುವುಳುವ ಪ್ರಶ್ನೆಯಲ್ಲಿ ಅವರು ಇವತ್ತು ಬಿಜೆಪಿ ಕೂಡ ಕೈ ಜೋಡಿಸಿದ್ದಾರೆ. ಹ್ಮ್ 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 ದುರಂತ ಇವತ್ತು ಕರ್ನಾಟಕದಲ್ಲಿ ಒಂದು ದುರಂತ. ಒಂದ್ 3ನೇ ಪಕ್ಷ ಆಗಿ ಅವ್ರದ್ದು ಒಂದು ಒಳ್ಳೆ ಶಕ್ತಿ ಇದ್ದಂತ ಒಂದು ಪಕ್ಷ ಅದು. ಹ್ಮ್ ಹ್ಮ್ ಇವತ್ತು ಆ ವಿಕಲ್ಪ ಇಲ್ದೆ ಇವತ್ತು ಅವ್ರು ಬಿಜೆಪಿ ಕೂಡ ವಿಲೀನ ಆಗಿದ್ದಾರೆ. ಅವರು ತಮ್ಮ ಒಂದು ಇದನ್ನೇ ಮಾರ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ಬಹಳ ಮುಖ್ಯ ಹ್ಮ್ ಇವತ್ತು ಬಿಜೆಪಿ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆಯೋ, ಹ್ಮ್ ಕಾಂಗ್ರೆಸ್ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆಯೋ ನಾವು ನೋಡ್ಬೋದು ಇವತ್ತು ಹ್ಮ್ ಮೇಲಿಂದ ಕೆಳತನ. ಓಕೆ. ಮೋದಿ ಅವ್ರದ್ದು ರಾಜಕೀಯ ನೋಡ್ರಿ, ಹ್ಮ್ ಆ ಕಡೆ ರಾಹುಲ್ ಗಾಂಧಿ ಅವ್ರದ್ದು, ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ರಾಜಕೀಯ ನೋಡ್ರಿ. ಕರೆಕ್ಟ್. ಒಂದು ಸಿದ್ಧಾಂತದ ಮೇಲೆ ರಾಜಕೀಯ ಮಾಡ್ತಿರೋದು ನಾವು. ಯಾವುದೇ ಕಾರಣಕ್ಕೂ ಅದರಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ನಮ್ಮ ಲೀಡರ್ಶಿಪ್. ಓಕೆ. ಅದಕ್ಕಾಗಿ ಅವ್ರು ಗಾಂಧಿ ಫ್ಯಾಮಿಲಿನ ಮುಗಿಸ್ಬೇಕು ಅಂತ ಹೇಳಿ ಏನೆಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಹ್ಮ್ ಹ್ಮ್ ಆದ್ರೆ ಸಿದ್ಧಾಂತ ಅಂತೂ ನಾವು ಯಾವತ್ತೂ ಮರೆದಿಲ್ಲ. ಯಾವತ್ತುವರೆಗೆ ನಾವು ಸಿದ್ಧಾಂತ ಮರೆಯೋದಿಲ್ವೋ, ಆ ಸಿದ್ಧಾಂತದ ಮೇಲೆ ನಾವು ಯಾವತ್ತೂ ನಾವು ನಿಲ್ತೀವೋ, ಹ್ಮ್ ಹ್ಮ್ ಜನ ನಮ್ಮನ್ನ ಬಿಡೋದು. ಓಕೆ.